ವಾರ್ಡ್ ವಿಂಗಡಣೆ ಕುರಿತು ನಿಮ್ಮ ಆಕ್ಷೇಪಣೆಗಳು ಇನ್ನ ಏನಿದೆ ಸರ್? ಈಗ ವಾರ್ಡಲ್ಲಿ ಆಲ್ಮೋಸ್ಟ್ ಈಗ ಎಲ್ಲ ಸರಿ ಆಗಿದೆ ಸರ್. ಆದರೆ ಈಗ ಏನು ಏರೋ ಸಿಟಿ ಅಂತ ವಾರ್ಡ್ ಮಾಡಿದ್ದಾರೆ, ಅದೊಂದು ಬದಲಾವಣೆ ಆಗಬೇಕು ಅಂತೇಳಿ ಅದೊಂದು ಇದೆ. ಅದು ಯಾಕಂತ ಹೇಳಿದ್ರೆ ಏರ್ ಶೋ ಏನು ನಡೀತದೋ ಅದಕ್ಕೂ ಆ ವಾರ್ಡ್ಗೂ ಅದ್ರೊಳಗೆ ಬರಲ್ಲ, ಸಪ್ರೇಟ್ ಬರ್ತಾ ಇದೆ. ಅದರಿಂದ ಹಳೆ ಹೆಸರು ಏನು ವೆಂಕಟಾಳ ಅಂತ ಇಟ್ಟಿದ್ರು ಅದಕ್ಕೆ ಯಾರು ಅಬ್ಜೆಕ್ಷನ್ ಕೊಟ್ಟಿರ್ಲಿಲ್ಲ, ಮುಂದುವರಿಸಬಹುದಾಗಿತ್ತು. ಅದು ಯಾವ ಕಾರಣದಿಂದ ಏರೋ ಸಿಟಿ ಅಂತ ಮಾಡಿದ್ರು ಅಂತ ಗೊತ್ತಿಲ್ಲ. ಏನು ಈ ಆಕಾಶ್ ವಾರ್ಡ್ ಅಂತ ಇಟ್ಟಿದ್ರು ಅದಕ್ಕೆ ವಿರೋಧ ಆಗಿದ್ದಕ್ಕೆ ಈಗ ಏರೋ ಸಿಟಿ ಅಂತ ಚೇಂಜ್ ಮಾಡಿದ್ದಾರೆ. ಅದನ್ನ ವೆಂಕಟಾಳ ಮಾರುತಿ ನಗರ ಅಂತ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಯಾಕಂದ್ರೆ ಐತಿಹಾಸಿಕವಾಗಿ ಇವಾಗ ವೆಂಕಟಲದಲ್ಲಿ ಆಗಿರ್ಬೋದು, ಕಡಲೆಕಾಯಿ ಪರಿಷ ಆಗಿರ್ಬೋದು, ಆಮೇಲೆ ಮತ್ತೊಂದಾಗಿರ್ಬೋದು ನಡೀತಾನೆ ಇರುತ್ತೆ. ಸೊ ಇದಕ್ಕೆ ನಿಮ್ಗೆ ನೇರವಾದ ಆಕ್ಷೇಪಣೆ ಇದೆಯಾ ಸರ್? ಹಾಗಾದ್ರೆ ಖಂಡಿತ ಇದೆ ಸರ್. ಯಾಕಂದ್ರೆ ಒಂದು ಊರು ಅಂತಂದಾಗ ಅದೊಂದು ರೀತಿ ನಮಗೆ ಜೀವಾಳ ಇದ್ದಂಗೆ ಇರ್ತದೆ. ನಾವಿರೋ ವಾಸ್ತವಂತ ಸ್ಥಳ, ನಮ್ಮ ಹಳೆ ಒಂದು ಪುರಾವೆಗಳು, ಹಳೆ ಹೆಸರು, ಇದೆಲ್ಲ ಬಂದು ನಮಗೊಂಥರ ಅಟ್ಯಾಚ್ಮೆಂಟ್ ಇರುತ್ತೆ, ಒಂದು ಪ್ರೀತಿ ಜಾಸ್ತಿ ಇರ್ತದೆ. ಇದ್ದಕ್ಕಿದ್ದಂಗೆ ಅದನ್ನ ಬದಲಾವಣೆ ಅಂತ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯವಾಗಿರುವಂತಹ ಜನಕ್ಕೆ ಒಂದು ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಇದು ಸರ್ಕಾರ ಮಾಡಿರುವಂಥದ್ದು ತಪ್ಪು. ಯಾಕಂದ್ರೆ ಇದು ಸರ್ಕಾರದ ಮಟ್ಟಕ್ಕೆ ಎಷ್ಟು ಮಟ್ಟಿಗೆ ಗೊತ್ತಿರ್ತದೋ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ಆದ್ರೆ ಈ ವಿಚಾರ ಕೆಲ ಕಾಂಗ್ರೆಸ್ ನಾಯಕರು ಹೇಳದೆ ಆಕಾಶ್ ವಾರ್ಡ್ ಅಂತ ಇಕ್ಸಿದ್ದು ನಾವೇ ಅಂತ ಹೇಳ್ಕೊಂಡ್ರು. ಈಗ ಏರೋ ಸಿಟಿ ಚೇಂಜ್ ಆದ್ಮೇಲೆ ಅದನ್ನ ಬದಲಾವಣೆ ಮಾಡಿ ಅಲ್ಲೇನೋ ಯಾರನ್ನೋ ಮೆಚ್ಚಿಸಕ್ ಹೋಗಿ ಆ ಹೆಸರನ್ನ ಇಟ್ಟಿದ್ರು. ಅದು ಗೊತ್ತಾದ್ಮೇಲೆ ಈಗ ಬಯಸ್ಕೊಂಡು ಏರೋ ಸಿಟಿ ಅಂತ ಚೇಂಜ್ ಮಾಡಿ ಅದನ್ನ ಸಮರ್ಥನೆ ಮಾಡ್ಕೊಂತ ಇದ್ದಾರೆ ಕಾಂಗ್ರೆಸ್ ಸ್ಥಳೀಯ ಲೀಡರ್ಗಳು. ಸರ್, ವಿಶೇಷವಾಗಿ ರಾಜಾ ಕೆಂಪೇಗೌಡ ವಾರ್ಡ್ ಅಂತ ಹೇಳಬೇಕು, ಅದು ಒಂದೇ ನಂಬರ್ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಶಾಸಕರು ದೊಡ್ಡ ಮಟ್ಟದ ಹೋರಾಟಗಳನ್ನ ಮಾಡಿ ಆ ಹೆಸರನ್ನ ತಗೊಬಂದಿದ್ರು. ಈಗ ಆ ಹೆಸರುಗಳ ಬದಲಾವಣೆ ಆದಾಗ ಯಾವ ರೀತಿ ನಿಮ್ಮ ರಿಯಾಕ್ಷನ್ ಇದೆ ಸರ್? ಸರ್, ಈಗ ನಾನು ಸ್ಪಷ್ಟವಾಗಿ ಹೇಳಿದ್ದೆ ಸರ್, ನನಗೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೀನಿ. ಇವತ್ತು ರಾಜಾ ಕೆಂಪೇಗೌಡ ವಾರ್ಡ್ ನಮ್ಮಲ್ಲಿ ಇರಲಿಲ್ಲ. BBMP ಆಗಕ್ ಮುಂಚೆ ಏನು ಅನಂತ್ ಕುಮಾರ್ ಅವರು ಇದ್ರು, ಅವರ ಕ್ಷೇತ್ರದಲ್ಲಿ ಕೆಂಪೇಗೌಡ ವಾರ್ಡ್ ಇತ್ತು. ಇದನ್ನ ಮಾನ್ಯ ಶಾಸಕರು ಏನು ಕೆಂಪೇಗೌಡರು ಯಲಹಂಕದಲ್ಲಿ ವಾಸ ಮಾಡ್ತಾ ಇದ್ರು, ಕೆಂಪೇಗೌಡರು ಇಲ್ಲಿಂದನೇ ರಾಜಭಾರ ಮಾಡ್ತಾ ಇದ್ರು, ಯಲಹಂಕವನ್ನ ರಾಜಧಾನಿಯಾಗಿ ಮಾಡ್ಕೊಂಡಿದ್ರು ಅಂತ ಹೇಳಿ ನಮ್ಮ ಶಾಸಕರು ಇದನ್ನ ಸರ್ಕಾರದ ಮೇಲೆ ಒತ್ತಡ ತಂದು, ಆಗ ನಮ್ದೇ BJP ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಾಜಾ ಕೆಂಪೇಗೌಡರ ಮೇಲೆ ಇರುವಂತಹ ಅಭಿಮಾನದಿಂದ ಸರ್ಕಾರದ ಮೇಲೆ ಒತ್ತಡ ತಂದು BBMP ಶುರು ಆಗ್ಬೇಕಾದ್ರೆ ಯಲಹಂಕದಿಂದನೇ ಶುರುವಾಗ್ಲಿ ಅಂತ ಹೇಳಿ ರಾಜಾ ಕೆಂಪೇಗೌಡ ಹೆಸರನ್ನ ಕೆಂಪೇಗೌಡ ವಾರ್ಡ್ ನಂಬರ್ 1 ಅಂತ ಹೇಳಿ ತಂದಿದ್ದೇ ಮಾನ್ಯ ಶಾಸಕರಾದ SR ವಿಶ್ವನಾಥ್ ಅವರು. 2ನೇ ವಾರ್ಡು ಚೌಡೇಶ್ವರಿ ವಾರ್ಡ್ ಅಂತ ಹೆಸರಿಟ್ಟಿ ಅಲ್ಲಿನ ಸ್ಥಳೀಯವಾದಂತಹ ದೇವಿ ಏನು ಚೌಡೇಶ್ವರಿನ ಬಹಳಷ್ಟು ನಂಬಿಕೆಯಾದಂತಹ ದೇವಿಯ ಹೆಸರನ್ನ ಇಡಬೇಕು ಅಂತ ಹೇಳಿನೂ ಅವರೇ ನಾಮಕರಣ ಮಾಡಿ ಚೌಡೇಶ್ವರಿ ವಾರ್ಡ್ ಅಂತಾನೂ ಮಾಡಿದ್ರು. ಈ ಎಲ್ಲಾ ಕ್ರೆಡಿಟ್ ಶಾಸಕರಿಗೆ ಸಲ್ಲುತ್ತೆ. ಆದ್ರೆ ಇದನ್ನ ಬದಲಾವಣೆ ಮಾಡಿದ್ದು ಈಗಿನ GBA ಕಾಂಗ್ರೆಸ್ ಆಡಳಿತದಲ್ಲಿ ಬದಲಾವಣೆ ಆಗಿದೆ. ಇದ್ರ ವಿರುದ್ಧ ಹೋರಾಟ ಮಾಡಿ ಈಗ ಮತ್ತೆ ಅದೇ ಹೆಸರನ್ನ ತಂದಿದ್ದಾರೆ. ಅದು ಕ್ರೆಡಿಟ್ ಯಾರಿಗೆ ಸಲ್ಲಬೇಕಾಗುತ್ತದೆ? ಮಾನ್ಯ ಶಾಸಕರಿಗೆ ಸಲ್ಲಬೇಕಾಗ್ತದೆ. ಇವಾಗ ಏನೋ ಈ ಕಾಂಗ್ರೆಸ್ ಲೀಡರ್ಗಳು ನಾವೇ ಮಾಡಿದಿರಿ ಅಂತ ಹೇಳ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅಂದ್ರೆ ಇವಾಗ ವಾರ್ಡ್ ವಿಂಗಡಣೆಗಳಾಗಿರ್ಬೋದು, ಹೆಸರುಗಳ ವಿಚಾರದಲ್ಲಿ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರ ಕೈವಾಡ ಜಾಸ್ತಿ ಇದೆ ಅಂತ ಸರ್. ಈಗ ಆ ವಿಚಾರವನ್ನ ಹೇಳ್ಕೊಂಡಿದ್ದ ಅವರೇ ಹೇಳ್ತಾ ಇದ್ರು, ಈ ವಾರ್ಡ್ ವಿಂಗಡಣೆಯನ್ನ ನಾವೇ ಮಾಡಿಸ್ತಾ ಇದ್ದೀರಿ ಅಂತ ಹೇಳ್ತಾರೆ. ಅದಾದ್ಮೇಲೆ ವಾರ್ಡಲ್ಲಿ ಮೀಸಲಾತಿಗಳನ್ನ ನಾವೇ ಮಾಡಿಸ್ತಾ ಇದ್ದೀರಿ ಅಂತಾನು ಹೇಳ್ಕೊಂತಾ ಇದ್ರು. ಆದ್ರೆ ಹೆಸರು ಬದಲಾವಣೆ ಆದಾಗ ಮಾತ್ರ ನಮಗ್ ಗೊತ್ತಿಲ್ಲ ಅಂತಾರೆ. ಅದು ಜನರಲ್ಲಿ ಮತ್ತೆ ಈಗ ಸಾಮಾನ್ಯ ಜನರಿಗೂ ಗೊತ್ತಾಗುತ್ತಲ್ಲ, ಸ್ಥಳೀಯವಾಗಿ ಯಾರ್ದು ಸರ್ಕಾರ ಇರ್ತದೋ ಸ್ಥಳೀಯ ಮುಖಂಡರು ಅವ್ರ ಪ್ರಭಾವ ಬಳಸಿ ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಳೋದು. ಅದು BJP ಇದ್ದಾಗೂ ನಡೀತದೆ, ಕಾಂಗ್ರೆಸ್ ಇದ್ದಾಗ ಇನ್ ಯಾವುದೇ ಪಕ್ಷ ಇದ್ರೂ ನಡೀತದೆ. ಆದ್ರೆ ಈ ಎಲ್ಲಾ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ನಮ್ದು ಅಂತ ಹೇಳ್ತಾರೆ. ಈಗ ಏನಾದ್ರೂ ತಪ್ಪಾಗಾದಾಗ ನಮ್ದಲ್ಲ ಅಂತ ಹೇಳ್ತಾರೆ. ಇಂಥ ಚಾಳಿಯನ್ನ ಮುಂದುವರಿಸಿದ್ದಾರೆ.